ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಜಲವಿದ್ಯುತ್ ಇಲಾಖೆಯಲ್ಲಿ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 269 ಖಾಲಿ ಹುದ್ದೆಗಳಿವೆ. ಇವು ತಂತ್ರಜ್ಞ ಹುದ್ದೆಗಳಾಗಿವೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದು. ಇಲ್ಲಿ ವಿದ್ಯಾರ್ಥಿಯ ವಯೋಮಿತಿ, ವೇತನ, ಹುದ್ದೆಗಳ ವಿವರ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು NHPC ಅಂದರೆ ಜಲವಿದ್ಯುತ್ ನಿಗಮದ ನೇಮಕಾತಿಯಾಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು, ಸ್ಯಾಲ್ರಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು, ಓಕೆನಾ? ನೋಡಿ ಫ್ರೆಂಡ್ಸ್, ಇದು ಆಬ್ಸೆಂಟ್ ಅಂತ ನೋಟಿಫಿಕೇಶನ್ ಆಗಿದೆ. ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಇವು ತಂತ್ರಜ್ಞ ಹುದ್ದೆಗಳಾಗಿವೆ. ಇಲ್ಲಿ ಇದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ. ಇಲ್ಲಿ ಪೋಸ್ಟು, ಗ್ರೇಡು, ಪೇ ಸ್ಕೇಲು, ಮ್ಯಾಕ್ಸಿಮಮ್ ಏಜ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರೈನಿಂಗ್ ಇಂಜಿನಿಯರಿಂಗ್ ಸಿವಿಲಲ್ಲಿ E2 ಅಂತ ಕೊಟ್ಟಿದ್ದಾರೆ. 50,000ದಿಂದ 1,00,000 ಸ್ಯಾಲರಿ ಇರುತ್ತೆ. ಪ್ಲಸ್ DA ಇರುತ್ತೆ ಕೊಟ್ಟಿದ್ದಾರೆ. 30 ವರ್ಷ ಮಿತಿ ಇರ್ತದೆ. ಇಲ್ಲಿ ಫುಲ್ ಟೈಮ್ ರೆಗ್ಯುಲರ್ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಪಾಸ್ ಅವರಿಗೆ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಆಮೇಲೆ ಟ್ರೈನಿಂಗ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ದಲ್ಲಿ ಇವರಿಗೆ 50,000ದಿಂದ ಸ್ಯಾಲರಿ ಇರುತ್ತೆ. ಇದು ಕೂಡ ಸೇಮ್ ಫುಲ್ ಟೈಮ್ ಬ್ಯಾಚುಲರ್ ಅಂತ ಕೊಟ್ಟಿದ್ದಾರೆ. ಇವರು ಅಪ್ಲೈ ಮಾಡ್ಬೋದು. ಇದು ಟ್ರೈನಿಂಗ್ ಎಲೆಕ್ಟ್ರಿಕಲ್ ಆಗಿದೆ. ಟ್ರೈನಿಂಗ್ ENC. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟ್ರೈನಿಂಗ್ ಆಫೀಸರ್ ಹುದ್ದೆಗಳಾಗಿವೆ. ಟ್ರೈನಿಂಗ್ ಜಿಯಾಲಜಿ, ಟ್ರೈನಿಂಗ್ ಇಂಜಿನಿಯರಿಂಗ್ ಈ ರೀತಿ ಹುದ್ದೆಗಳಾಗಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ವೈಸ್ ಹುದ್ದೆಗಳು ಕೊಟ್ಟಿದ್ದಾರೆ. ಟೋಟಲ್ ಆಗಿ 269 ಹುದ್ದೆ ಖಾಲಿವೆ. ಅಂದರೆ NHPC ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ 80 ಹುದ್ದೆ ಸಿವಿಲ್ದಲ್ಲಿ. ಆಮೇಲೆ ಎಲೆಕ್ಟ್ರಿಕಲ್ದಲ್ಲಿ 72 ಹುದ್ದೆ ಖಾಲಿವೆ. ಮೆಕ್ಯಾನಿಕದಲ್ಲಿ 74, ENCದಲ್ಲಿ 4, IT-ದಲ್ಲಿ 15, ಆಮೇಲೆ ಅದರಲ್ಲಿ 4 ಕೊಟ್ಟಿದ್ದಾರೆ. ಆಮೇಲೆ ಜಿಯಾಲಜಿಯಲ್ಲಿ 3 ಹುದ್ದೆ. ಆಮೇಲೆ TENTO ಇಲ್ಲಿ 6 ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕಾಸ್ಟ್ ಕೂಡ ಕೊಟ್ಟಿದ್ದಾರೆ, ಯಾರು ಅಪ್ಲೈ ಮಾಡೋಕೆ ಅಂತ. ಇಲ್ಲಿ ನಂಬರ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ. ಇದು ಟೇಬಲ್ 1, ಟೇಬಲ್ 2 ಆಗಿರುತ್ತದೆ. ಟೇಬಲ್ C ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೇಬಲ್ C-ದಲ್ಲಿ 11 ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹುದ್ದೆ ಆಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಆಗಿರುತ್ತೆ. ಇಲ್ಲಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕು. ಇದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ವೇಟೇಜ್ ಕೊಟ್ಟಿದ್ದಾರೆ. ಆಮೇಲೆ ಕ್ಯಾಟಗರಿ ಕೊಟ್ಟಿದ್ದಾರೆ. ಇವರು ಜನರಲ್ಲು, OBC, NC ರೀತಿ 40% ಕೊಟ್ಟಿದ್ದಾರೆ. SC/ST ಅವರಿಗೆ 30% ಕೊಟ್ಟಿದ್ದಾರೆ. ಇಲ್ಲಿ ಹೌ ಟು ಅಪ್ಲೈ, ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ನೇಮು, ಕರೆಸ್ಪಾಂಡಿಂಗು, ಅಂದರೆ ಪೇಪರ್ ಯಾವ ರೀತಿ ಇರುತ್ತೆ ಅದನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ಬಗ್ಗೆ. ಇಲ್ಲಿ ನೋಡುವುದು TE-ದವರಿಗೆ ಸಿವಿಲ್ ಇಂಜಿನಿಯರಿಂಗ್ CA ಎಕ್ಸಾಮ್ ಇರುತ್ತೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಜಿಯಾಲಜಿ, ಆಮೇಲೆ ಎನ್ವೈರನ್ಮೆಂಟಲ್ ಈ ರೀತಿ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 6 ಮಾರ್ಚ್. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 6 ಮಾರ್ಚ್ 2024 ಓಪನ್ ಆಗಿದೆ. ಕೊನೆಯ ದಿನಾಂಕ ಮಾರ್ಚ್ 26, 2024 ಆಗಿರ್ತದೆ. ಇಷ್ಟೊಂದು ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ನೀವು ನೋಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಅಡ್ವರ್ಟೈಸ್ ಓಪನ್ ಆಗುತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸರಿಯಾಗಿ ಫೋಟೋ ಸೈಜ್ ಕೊಟ್ಟಿದ್ದಾರೆ. ಬಿಟ್ವೀನ್ 25 to 30 KB JPG ಫಾರ್ಮೆಟ್ ಇರಬೇಕಂತ, ಕಲರ್ ಫೋಟೋ ಇರಬೇಕು. ಆಮೇಲೆ ಸೈ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಎಲ್ಲವನ್ನು ಸ್ಕ್ಯಾನ್ ಮಾಡಿ ನಾವು ಮುಂಚೆ ಇಟ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಕ್ಲಿಕ್ ಟು ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ, ರಿಜಿಸ್ಟರ್ ಮಾಡ್ಕೊಳ್ಳೋಣ. ಪ್ರೊಸೀಜರ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಲೆಟರ್ನ ಕ್ಯಾಪ್ಚರ್ ಹಾಕಿ ಇಲ್ಲಿ ಅಪ್ಲಾಯ್ಮೆಂಟ್ ನಂಬರ್ ಬರುತ್ತೆ. ನಂಬರ್ ಹಾಕಿ ಈ ಸಬ್ಮಿಟನ್ನು ಇಲ್ಲಿ ಕೋಡ್ ಹಾಕಿ ಕ್ಲಿಕ್ ಮಾಡಿದಾಗ ಕ್ಲಿಕ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸ್ಟರ್ನಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬೇರೆ ಕ್ಯಾಂಡಿಡೇಟು ಹೊಸದಾಗಿ ಹಾಕೋರು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮತ್ತೊಂದು ಸ್ವಲ್ಪ ವೇಟ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಡೀಟೇಲ್ಸಿಗೆ ತುಂಬಬೇಕಾಗುತ್ತೆ. ನಂಬರ್ ಆಫ್ ಪೋಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರೋ ಅದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಆಗಿ ಟ್ರೈನಿಂಗ್ ಇಂಜಿನಿಯರಿಂಗ್ ತಗೋದಿನ ಎಲೆಕ್ಟ್ರಿಕದಲ್ಲಿ. ಆಮೇಲೆ ಇಲ್ಲಿ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಹಾಕಬೇಕಾಗುತ್ತೆ. ಆಮೇಲೆ ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ಮಟೀರಿಯಲ್ ಸ್ಟೇಟಸು, ಆಮೇಲೆ ಸ್ಟೇಟು, ಯಾವ ಸ್ಟೇಟಿಂದ ಅಪ್ಲೈ ಮಾಡಿದ್ರೆ ಅದನ್ನು ಹಾಕೋಬೇಕಾಗುತ್ತೆ. ಕರ್ನಾಟಕ ತೊಗೊಂಡಿಲ್ಲಿ. ಆಮೇಲೆ ಇಂಡಿಯನ್ ಒಂದು ಆಟೋಮೆಟಿಕ್ ಬರುತ್ತೆ. ನಿಮ್ಮ ರಿಲಿಜನ್ ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೈನಾರಿಟಿ ಹೆಸರನ್ನು ಅದನ್ನು ಹಾಕಿ, ಜೆಂಡರು ಮೇಲ್ ಫಿಮೇಲ್ ಅದನ್ನು ಹಾಕಿ, ಕ್ಯಾಟಗರಿ ಯಾವುದಿದೆ ಅದನ್ನು ಹಾಕಿ. ಆಮೇಲೆ ಇಲ್ಲಿ ಪೇಮೆಂಟ್ ಪೇ ಅಂತ ₹708 ಶುಲ್ಕ ಇರುತ್ತದೆ. ಮಾಡ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಮಾಡ್ಕೊಂಡು ಒಳ್ಳೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಮಾಸಿಕ ವೇತನ ಕೊಟ್ಟಿದ್ದಾರೆ. 50,000ದಿಂದ 1,00,000 ಸ್ಯಾಲರಿ ಇರುತ್ತೆ. ವಿದ್ಯಾರ್ಥಿ ಬಂದುಬಿಟ್ಟು BE BTech ಮುಗಿಸಿರಬೇಕು, ಅವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ.
ಶುಲ್ಕ ಬಂದುಬಿಟ್ಟು SC ST ಅದರಲ್ಲಿ ಶುಲ್ಕ ಇರೋದಿಲ್ಲ. ಸಾಮಾನ್ಯ OBC 600 ರೂಪಾಯಿ ಶುಲ್ಕ ಇರುತ್ತದೆ. ಅದು ಪೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ, ಬೇರೆ ಬೇರೆ ಬರುತ್ತೆ. ವಯೋಮಿತಿ 18ರಿಂದ 30 ಇದ್ದವರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರ್ತದೆ. ಕೆಟಗರಿ ವೈಸ್ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಎಕ್ಸಾಮ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ, ಅಥವಾ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಆಗಲೇ ತೋರಿಸುತ್ತೆ, ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಇವೆಲ್ಲ ಲಿಂಕನ್ನು ವಿಡಿಯೋ ಕೆಳಗಡೆ ಕೊಡ್ತೀನಿ, ಅಥವಾ ಅಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಅದೊಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.